ಸಿಂಹರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದಂತಹ ಎಚ್ಚರಿಕೆಗಳ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಮಾರ್ಚ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಏನೇನು ಒಳ್ಳೆಯದಾಗಲಿದೆ ಅನ್ನುವಂಥದ್ದು ಸಪರೇಟ್ ವಿಡಿಯೋ ಮಾಡಿದ್ದೇನೆ. ಈ ವಿಡಿಯೋ ನೋಡಿಕೊಂಡು ಬರೀ ಎದುರಿಸ್ತೀರಾ ನೀವು ಅನ್ನೋ ರೀತಿಯಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ಜವಾಬ್ದಾರನಲ್ಲ. ಶುಭ ವಿಚಾರಗಳ ವಿಡಿಯೋ ಫೇಸ್ಬುಕ್ಕಲ್ಲೂ ಇದೆ, ಯೂಟ್ಯೂಬಲ್ಲಿದೆ, ನಮ್ಮ ಚಾನಲ್ ಇದೆ, ದಯವಿಟ್ಟು ನೋಡೋರು ನೋಡ್ಕೊಳ್ಬಹುದು. ಇದು ಶುಭ ವಿಚಾರಗಳ ವಿಡಿಯೋ ಮುಗಿದಿದೆ. ಇದು ಎಚ್ಚರಿಕೆಗಳ ವಿಡಿಯೋ. ಇದು ಎಚ್ಚರಿಕೆಗಳ ವಿಡಿಯೋ ಆಗಿರ್ತದೆ. ಅದರಿಂದಾಗಿ ಇದರಲ್ಲಿ ಎಚ್ಚರಿಕೆಗಳೇ ಇರ್ತದೆ, ಬೇರೆ ಯಾವುದೂ ಇರೋದಿಲ್ಲ. ಆಯ್ತಲ್ವಾ? ಸೊ ಯಾಕೆ ಎದುರಿಸ್ತೀರಾ ಅಂದರೆ ಎಚ್ಚರಿಕೆ ವಿಡಿಯೋದಲ್ಲಿ ಶುಭ ವಿಚಾರ ಹೇಳೋಕ್ಕಾಗಲ್ಲ. ಆಯಿತಾ? ಸೊ ಇದು ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಮುಖವಾದಂಥ ವಿಡಿಯೋ ಆಗಲಿದೆ. ಸೊ ದಯವಿಟ್ಟು ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅಂದ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮಾರ್ಚ್ ತಿಂಗಳು ಎಚ್ಚರಿಕೆಗಳೇ ಬಹಳ ಪ್ರಮುಖವಾಗಿ ನಿಮಗೆ ಇರ್ತದೆ. ಕಾರಣ, ನಿಮ್ಮ ರಾಶಿಯಲ್ಲೇ ಮಹಾಚಂದ್ರಗ್ರಹಣ, ಕೇತುಗ್ರಸ್ತ ಮಹಾಚಂದ್ರಗ್ರಹಣ ಮಾರ್ಚ್ 3ನೇ ತಾರೀಕು ನಿಮ್ಮ ರಾಶಿಯಲ್ಲೇ ಆಗ್ತಾ ಇರತಕ್ಕಂಥದ್ದು. ಈ ಒಂದು ಚಂದ್ರಗ್ರಹಣದ ಪ್ರಭಾವಾದಿ ವಿಚಾರಗಳ ವಿಡಿಯೋ ಇನ್ನೊಂದು ಮಾಡಲಿದ್ದೇನೆ. ಇದು ಬರೀ ಮಾಸ ಭವಿಷ್ಯವಾಗಿರ್ತದೆ. ಸೊ ಮಾಸ ಭವಿಷ್ಯದ ಬಗ್ಗೆ ಹೆಚ್ಚಿನದಾಗಿ ನಾನು ಇದರಲ್ಲಿ ತಿಳಿಸ್ಕೊಡಲಿದ್ದೇನೆ. ಸೊ ವಿಡಿಯೋನ ಶುರು ಮಾಡೋಣ. ಮೊದಲನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಅಹಂಕಾರದ ಮಾತು ಒಳ್ಳೆಯ ಸಂಬಂಧವನ್ನು ಹಾಳು ಮಾಡಿಬಿಡುತ್ತದೆ ಅಂತ. ಒಂದೇ ನಿಮ್ಮ ಸ್ನೇಹಿತರೊಂದಿಗೆ ನೀವು ಅಹಂಕಾರದೊಂದಿಗೆ ಮಾತನಾಡುವ ಸಾಧ್ಯತೆ ಇದೆ. ಇಲ್ಲ ನಿಮ್ಮ ಸ್ನೇಹಿತರಾಗಿರಬಹುದು, ಬಾಳ ಸಂಖ್ಯಾತೆಯಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಯಾರಾಗಿರ್ಬೋದು, ಅವರು ತುಂಬ ಅಹಂಕಾರದೊಂದಿಗೆ ನಿಮ್ಮೊಟ್ಟಿಗೆ ಮಾತನಾಡುವ ಸಾಧ್ಯತೆ ಇದೆ. ಆ ಕೆಲ ಅಹಂಕಾರದ ಮಾತುಗಳು ಬಾಂಧವ್ಯವನ್ನೇ ಒಡೆದು ಹಾಕುವಂತಹ ಸಾಧ್ಯತೆಗಳು, ಲಕ್ಷಣಗಳು ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಅವರು ಅಹಂಕಾರದ ಮಾತಾಡಿದ್ರು ನೀವು ತಾಳ್ಮೆಯಿಂದ ಇರಿ. ನೀವಂತೂ ದಯವಿಟ್ಟು ಅಹಂಕಾರದಲ್ಲಿ ಮಾತನಾಡಲೇಬೇಡಲಿ. ಯಾಕೆಂದರೆ ನಮ್ಮ ಟೈಮ್ ಸರಿ ಇಲ್ದೋದಕ್ಕೆ ನಿಮಗೆ ಅಷ್ಟಮ ಶನಿ ಗ್ರಹಣ ನಿಮ್ಮ ರಾಶಿಯಲ್ಲೇ ಇದೆಲ್ಲ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಬಟ್ ಒಂದು ಗುರುಬಲ ನಿಮ್ಮನ್ನು ಕಾಪಾಡ್ತಾ ಇದೆ. ಸೊ ಅದರಿಂದ ನೀವು ಅಹಂಕಾರ ಅಂತ ಅನಿಸುವಂಥದ್ದನ್ನೆಲ್ಲ ದೂರ ಇಟ್ಟು ನೀವು ವ್ಯವಹರಿಸಿದ್ರೆ ತುಂಬ ಅನುಕೂಲವಾಗ್ತದೆ. ವಿಷ್ಣು ಸಹಸ್ರನಾಮ ಕಡ್ಡಾಯವಾಗಿ ಪ್ರತಿನಿತ್ಯ ಕೇಳಿಸ್ಕೊಳ್ಳಿ ಅಥವಾ ಓದಿ. ಇಲ್ಲ ನಿಮಗೋಸ್ಕರ ನಾವು ವಿಶೇಷವಾದ ದೇವತಾರಾಧನೆ ಮಾಡ್ತಾ ಇದ್ದೇವೆ, ಅದನ್ನು ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಎರಡನೆಯ ಎಚ್ಚರಿಕೆ ಸಿಂಹರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ತುರ್ತು ನಿರ್ಧಾರಗಳಿಂದ ಹಣಕಾಸಿನಲ್ಲಿ ಒತ್ತಡ ಅಂತ. ಸಡನ್ನಾಗಿ ನೀವೇನೋ ಒಂದು ನಿರ್ಧಾರ ತೆಗೆದುಕೊಂಡು ಚೆನ್ನಾಗಿ ಆಗ್ತಾ ಇರುವ, ತುಂಬ ಚೆನ್ನಾಗೂ ಇದೆ, ತುಂಬ ಚೆನ್ನಾಗಿ ಆಗ್ತಾ ಇದೆ ಅನ್ನುವಂಥ ನಿಮ್ಮ ಆರ್ಥಿಕತೆ ಇದೆಯಲ್ಲ, ದುಡ್ಡಿನ ಹಣಕಾಸಿನ ವ್ಯವಹಾರ ಪರವಾಗಿಲ್ಲಪ್ಪ ಎಲ್ಲ ಕರೆಕ್ಟಾಗಿದೆ ಅಂತಂದಿದ್ದು ಸಡನ್ನಾಗಿ ಏನೋ ಒಂದು ತೀರ್ಮಾನ ತೊಗೊಳ್ತೀರಾ, ಅದರಿಂದ ನಿಮ್ಮ ಆರ್ಥಿಕತೆ ಹಾಳಾಗ್ಬಿಡುತ್ತೆ, ಹದಗೆಟ್ಟು ಬಿಡುತ್ತೆ ಅಂತ. ತುಂಬ ಚೆನ್ನಾಗಿತ್ತು ಸರ್, ಎಲ್ಲ ಕರೆಕ್ಟಾಗಿತ್ತು, ಒಂದು ಅದೇನೋ ಸಡನ್ನಾಗಿ ಒಂದು ನಿರ್ಧಾರ ತೊಗೊಂಡೆ, ಅದೇನೋ ಮಾಡೋಕ್ಕೋ ಏನೋ ಆಗೋಯ್ತು, ಈಗ ದುಡ್ಡಿಂದ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಸಡನ್ನಾಗಿ ದುಡ್ಡಿನ ಪ್ರಾಬ್ಲಮ್ ಬಂದ್ಬಿಡ್ತು ಅಂತ. ಸೊ ಸಡನ್ ನಿರ್ಧಾರ ಯಾಕೆ ತೊಗೊಳಕ್ಕೆ ಹೋದ್ರಿ? ಕೇಳ್ಕೋಬೇಕಲ್ವ ಒಂದು ಸಲ, ಈ ನಿರ್ಧಾರ ನಾನು ತೊಗೊಳ್ಳ, ಈ ಥರ ಇದೆ, ಈ ಥರ ಆಪ್ಷನ್ಸ್ ಇದೆ, ನಾನು ಮಾಡ್ಬೋದಾ ಈ ಕೆಲಸ ಅಂತ. ಸೊ ದಯವಿಟ್ಟು ಅದು ಬಹಳ ಮುಖ್ಯವಾಗಿರ್ತದೆ. ಅದೇ ತಪ್ಪು ನೀವು ಮಾಡ್ಕೊಳ್ತಕ್ಕಂಥದ್ದು. ಪರಿಹಾರ ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ತಿಳಿಸ್ಕೊಡ್ತೇನೆ. ಮೂರನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕೆಲಸದಲ್ಲಿ ಅಂದ್ರೆ ನೀವೆಲ್ಲಿ ಜಾಬ್ ಮಾಡ್ತಿರಲ್ಲ, ಕೆಲಸದಲ್ಲಿ ಅತಿಯಾದ ಆತ್ಮವಿಶ್ವಾಸ ಹಲವಾರು ತಪ್ಪುಗಳಿಗನ್ನ ನಿಮ್ಮ ಕೈಯಲ್ಲಿ ಮಾಡಿಸುತ್ತೆ ಅಂತ. ಒಂದೊಳ್ಳೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಒಳ್ಳೆ ಕಾನ್ಫಿಡೆನ್ಸ್ ಬಂದರೂ ಪರವಾಗಿಲ್ಲ, ಓವರ್ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ನಿಮ್ಮ ಜಾಬಲ್ಲಿ ನಿಮಗೆ ಓವರ್ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಹಾಗೂ ಮಾರ್ಚ್ 15ರ ನಂತರ ಆ ಓವರ್ ಕಾನ್ಫಿಡೆನ್ಸು ನಿಮ್ಮಿಂದ ನಿಮ್ಮ ಎಲ್ಲಿ ಕೆಲಸ ಮಾಡ್ತಿರಲ್ಲ ಆ ಕೆಲಸಗಳಲ್ಲಿ ತುಂಬ ತಪ್ಪುಗಳನ್ನು ಮಾಡಿಸುತ್ತೆ. ಏನಾಗುತ್ತೆ ಅಂತಂದರೆ, ಮಾರ್ಚ್ ತಿಂಗಳ ಮೊದಲೆರಡು ವಾರಗಳು ಜಾಬ್ ಸೂಪರ್ ಡೂಪರ್ ಆಗಿರುತ್ತೆ ನಿಮಗೆ. ಆಯಿತಾ? ಅದರಿಂದ ಏನಾಗುತ್ತೆ, ಜಾಬ್ ತುಂಬ ಚೆನ್ನಾಗಿ ನಡೀತಾ ಇದೆ ಅಂದಾಗ ಒಂದು ಕಾನ್ಫಿಡೆನ್ಸ್, ತುಂಬ ಚೆನ್ನಾಗಿ ನಡೀತಾ ಇದ್ದಾಗ ಓವರ್ ಕಾನ್ಫಿಡೆನ್ಸ್. ಈ ಓವರ್ ಕಾನ್ಫಿಡೆನ್ಸಲ್ಲಿ ನೀವೆಲ್ಲ ಎಡವಟ್ಟು ಮಾಡ್ಕೊಂಡ್ಬಿಡ್ತೀರಾ ಅಂತ ಕಂಡು ಬರ್ತಾರೆ 15ರ ನಂತರ. ಸೊ ಮಾರ್ಚ್ 15ರ ನಂತರ ಓವರ್ ಕಾನ್ಫಿಡೆನ್ಸ್ ಈಸ್ ಗೋಯಿಂಗ್ ಟು ರೂಯಿನ್ ಯುವರ್ ಜಾಬ್ ಪ್ರಾಸ್ಪೆಕ್ಟ್ಸ್ ಅನ್ನೋ ಥರ. ಸೊ ದಯವಿಟ್ಟು ಅದರ ಬಗ್ಗೆ ಎಚ್ಚರಿಕೆ ಇರಿ. ಆತ್ಮವಿಶ್ವಾಸ ಓಕೆ, ಅತಿಯಾದ ಆತ್ಮವಿಶ್ವಾಸ ಸಮಸ್ಯೆ ಆಗಬಹುದು ಅಂತ. ಪರಿಹಾರ ವಿಷ್ಣು ಸಹಸ್ರನಾಮ. ನಿಮಗೆ ದಯವಿಟ್ಟು ವಿಷ್ಣು ಸಹಸ್ರನಾಮ ಓದ್ಕೊಳ್ಳಿ, ನಿಮಗೆ ತುಂಬ ಅನುಕೂಲ ಆಗಲಿದೆ. ಇಲ್ಲ ನಾವು ನಿಮಗೋಸ್ಕರ ವಿಶೇಷವಾದ ಪರಿಹಾರ, ವಿಶೇಷವಾದ ಪ್ರಸಾದವನ್ನೇ ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ.
4ನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಲಾಭದ ಆಸೆ ಮೇಲೆ ಅಪಾಯಕಾರಿ ಹೂಡಿಕೆಗಳನ್ನು ಮಾಡಿಬಿಡ್ತೀರಾ ನೀವು ಅಂತ ಕಂಡು ಬರ್ತಾ ಇದೆ. ಈ ಅಪಾಯಕಾರಿ ಹೂಡಿಕೆಗಳು ಅಂತಿದೆ. ಈಗ ಶೇರ್ ಮಾರ್ಕೆಟಲ್ಲಿ ಅಪಾಯಕಾರಿ ಹೂಡಿಕೆಗಳು ಮಾಡ್ತಕ್ಕಂಥದ್ದು, ಸಿಕ್ಕಾಬಟ್ಟೆ ಪ್ರಾಫಿಟ್ ಇವತ್ತು ನೋಡಿ ಹೆಂಗೆ ಜಂಪ್ ಆಗುತ್ತೆ ನೋಡು ಹಿಂಗೆ ಅಂದ್ಕೊಂಡು ಕೈಯಲ್ಲಿರೋ ದುಡ್ಡು ಅಲ್ಲದೆ ಮೇಲಿಂದ ಸಾಲನ್ನು ಮಾಡಿ ಇನ್ವೆಸ್ಟ್ ಮಾಡಿ ಎಲ್ಲ ಮಾಡಿ ಇಂಟ್ರಾಡೇ ಎಲ್ಲ ಮಾಡಿ ಏನೇನೋ ಮಾಡಿ ಎಡವಟ್ಟು ಮಾಡ್ಕೊಳ್ತಕ್ಕಂದಿರ್ಬೋದು, ಅಥವಾ ತುಂಬ ಚೆನ್ನಾಗಿದೆ ಇದು ಜಾಗ ಅಂತ ಹೇಳ್ಬಿಟ್ಟು ಲಿಟಿಗೇಷನ್ ಇರೋ ಜಾಗದ ಮೇಲೆಲ್ಲ ಇನ್ವೆಸ್ಟ್ಗಳು ಮಾಡ್ತಕ್ಕಂಥದ್ದು, ಅಥವಾ ಯಾರೋ ಸಡನ್ನಾಗಿ ಸಿಕ್ಕಾಪಟ್ಟೆ ಇದನ್ನು ನನಗೆ 1 ತಿಂಗಳಿಗೋಸ್ಕರ ಕೊಡಿ, ನಿಮ್ಗೆ ಅಷ್ಟು ಬಡ್ಡಿ ಕೊಡ್ತೀನಿ, ಇಷ್ಟು ಕೊಡ್ತೀನಿ, ಡಬಲ್ ಕೊಟ್ಬಿಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದರು ಅಂತ ನಂಬಿಕೊಂಡು ನಿಮ್ಮ ಹತ್ರ ಇರುವಂಥ ದೊಡ್ಡ ಪ್ರಮಾಣದ ಪ್ರಾಫಿಟ್ ಬರುತ್ತೆ ಅಂತ ಸಡನ್ನಾಗೆಲ್ಲ ಇನ್ವೆಸ್ಟ್ ಮಾಡೋದು, ಇದೆಲ್ಲ ದೊಡ್ಡ ಪ್ರಮಾಣದ ಲಾಭದ ಆಸೆಯ ಬೆನ್ನು ಬಿದ್ದು ಸಿಂಹರಾಶಿಯವರು ತಪ್ಪುವಾಗಿ ಹೂಡಿಕೆಯನ್ನು ಸಡನ್ನಾಗಿ ಹೂಡಿಕೆಯನ್ನು ಮಾಡಿ ನಷ್ಟವನ್ನು ಅನುಭವಿಸುವಂತಹ ಯೋಗವಿದೆ ಅಂತ ಕಂಡು ಬರ್ತಾ ಇದೆ. ಸೊ ಆದ್ದರಿಂದ ಹೂಡಿಕೆಯ ಮುನ್ನ ಎಚ್ಚರ, ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ, ಪರಿಹಾರಗಳನ್ನು ಮಾಡ್ಕೊಳ್ಳಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. 5ನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ನಿಮ್ಮ ಶರೀರ ಕೆಲವಿಷ್ಟು ಸೂಚನೆಗಳನ್ನು ನಿಮಗೆ ಕೊಡುತ್ತೆ, ಅದನ್ನು ನೀವು ತಾತ್ಸಾರ ಮಾಡ್ತೀರಾ. ಆರೋಗ್ಯ ಬಾಧೆಯನ್ನು ತಾತ್ಸಾರ ಮಾಡ್ತೀರಾ. ಚಿಕ್ಕದಾಗ ಹೊಟ್ಟೆ ನೋಯ್ತಾ ಇತ್ತು, ಬೆಳೆದು ಯಾವಾಗೂ ಇದ್ದಿದ್ದೆ, ಮೈಯೆಲ್ಲ ಬಿಸಿ ಆಗ್ತಾಯಿದೆ, ಅಯ್ಯೋ ಯಾವಾಗೂ ಇದ್ದಿದ್ದೆ ಸೆಕೆ ಇರಬೇಕು, ಇಲ್ಲ ತುಂಬ ಚಳಿ ಆಗ್ತಾಯಿದೆ, ಇದೆಲ್ಲ ಹೇಳೋಕ್ಕೆ ಆಗಲ್ಲ ಏನು ಅಂತ. ಯಾವುದೋ ನಿಮ್ಮ ಶರೀರ ನಿಮಗೆ ಲಕ್ಷಣಗಳು ತೋರಿಸ್ತಾ ಇರುತ್ತೆ, ಏನೋ ಒಂದು ವ್ಯತ್ಯಾಸ ಆಗ್ತಾ ಇದೆ ಆರೋಗ್ಯದಲ್ಲಿ ಅಂತ, ಬಟ್ ನೀವು ಅದನ್ನು ತಾತ್ಸಾರ ಮಾಡ್ತೀರಾ. ನಿಮ್ಮ ರಾಶಿಯಲ್ಲೇ ಮಹಾಚಂದ್ರಗ್ರಹಣ, ಅದು ನಿಮಗೆ ಆರೋಗ್ಯ ಬಾಧೆ ಕೊಡಲೇಬೇಕು, ನೀವು ತಾತ್ಸಾರ ಮಾಡ್ತೀರಾ. ಈ ತಾತ್ಸಾರ ಮಾಡೋದ್ರಿಂದಾಗಿ ಆರೋಗ್ಯದ ಬಾಧೆ ಉಲ್ಬಣಗೊಂಡ ನಂತರ ಡಾಕ್ಟರ್ ಹತ್ರ ಓಡೋಗುವಂಥ ಪರಿಸ್ಥಿತಿ. ಇದನ್ನು ದರಿವಿಟ್ಟು ತಂದುಕೊಳ್ಬೇಡಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಪರಿಹಾರಗಳನ್ನು ಸೂಕ್ಷ್ಮವಾಗಿ ನೀವೇ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗ್ತದೆ. ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ವಹಿಸಿ, ಏನೇ ಚಿಕ್ಕ ಪುಟ್ಟ ಆರೋಗ್ಯ ಬಾಧೆಗಳಾದರೂ ತತ್ಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಉತ್ತಮ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯುತ್ತಾ ನಿಮ್ಮ ಚಿತ್ತ ಇರಲಿ ಎನ್ನುವಂಥದ್ದು ನನ್ನ ಅಭಿಪ್ರಾಯ ಹಾಗೂ ಮಾರ್ಗದರ್ಶನ. ಇದರಲ್ಲಿ ಪರಿಹಾರಗಳು, ಯಾಕೆಂದರೆ ನಿಮ್ಮ ರಾಶಿಯಲ್ಲೇ ಗ್ರಹಣ ಅಂದಾಗ ಪರಿಹಾರಗಳು ಬೇಕಲ್ವಾ, ನಿಮಗೋಸ್ಕರ ನಾವು ಸಹ ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ, ಸಂಭವಿಸ್ತಾ ಇದೆ. ಸೊ ಆ ಗ್ರಹಣ, ಮಹಾಚಂದ್ರ ಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇದೆ, ಆದ್ರಿಂದ ಆಚರಣೆ ಇದೆ, ಫಲ ಅಂತೂ ಇದ್ದೇ ಇರುತ್ತೆ. ಸೊ ಆದ್ರಿಂದ ಬಹಳ ಮುಖ್ಯವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮೊದಲು ಗ್ರಹಣ ಶಾಂತಿ ಆಗಬೇಕು ಅಂತ ನಮ್ಮ ಯಾಗಶಾಲೆಯಲ್ಲಿ ನಾವು ಮಾರ್ಚ್ 3ನೇ ತಾರೀಕು ಮಹಾಚಂದ್ರ ಗ್ರಹಣ ಶಾಂತಿ ಹೋಮವನ್ನು ಆ ಸಂಧ್ಯಾಕಾಲದ ನಿಶೀಥ ಕಾಲದಲ್ಲಿ, ಗ್ರಹಣ ಅಂತ್ಯದ ಕಾಲದಲ್ಲಿ, ಗ್ರಹಣದ ಸಮಯದಲ್ಲಿ ಅಥವಾ ಗ್ರಹಣ ಮುಗಿದ ನಂತರ ನಾವು ವಿಶೇಷವಾಗಿ ಮಾಡ್ತಾ ಇದ್ದೇವೆ. ಲೈವ್ ಇರ್ತದೆ ಆ ಒಂದು ಮಹಾಚಂದ್ರ ಗ್ರಹಣ ಶಾಂತಿ ಹೋಮ. ಹಾಗೂ ಗ್ರಹಣ ಕಾಲ ಆದ್ರಿಂದ ವಿಶೇಷವಾದ ಹೋಮಗಳು ಮಾಡಬೇಕಲ್ಲ, ಯಾಕೆಂದ್ರೆ ಗ್ರಹಣದ ಸಂದರ್ಭ, ಗ್ರಹಣದ ದಿನದಲ್ಲಿ ಮಾಡತಕ್ಕಂಥ ಯಾವುದೇ ಹೋಮ ಹವನ ಪೂಜೆ ಯಜ್ಞ ಯಾಗ ದಾನ ಧರ್ಮಾದಿಗಳು ಏನೇ ಇದ್ರೂ ಸಹ ಅದು 10 ಪಟ್ಟು 100 ಪಟ್ಟಷ್ಟು ಫಲ ಕೊಡುತ್ತಂತೆ. ಸೊ ಆದ್ರಿಂದ ನಾವು ಬಹಳ ವಿಶೇಷವಾಗಿ ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಮಹಾ ಕುಬೇರ ಲಕ್ಷ್ಮೀ ಹೋಮ, ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡ್ತಾ ಇದ್ದೇವೆ ಆ ಮಹಾಚಂದ್ರ ಗ್ರಹಣ ಶಾಂತಿಯಂದು. ಅದರ ಜೊತೆಯಲ್ಲಿ ನಿಮ್ಮೆಲ್ಲರ ಸಾಲ ಬಾಧೆಗಳು ಪರಿಹಾರವಾಗಿ ಆಗಬೇಕು ಅಂತ ರಣಮೋಚಕ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಸಾಲ ಬಾಧೆಗಳು ಪರಿಹಾರವಾಗಬೇಕು ಅಂತ. ಸಂತಾನ ಇಲ್ಲದವರಿಗೆ ಸಂತಾನ ಸಿಗಬೇಕು, ಸಂತಾನ ಇರೋವರಿಗೆ ಮಕ್ಕಳ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮ. ನಿಮ್ಮ ಸರ್ಪದೋಷಗಳು, ಸರ್ಪಶಾಪಗಳು, ಕಷ್ಟಗಳು ಪರಿಹಾರವಾಗಬೇಕು ಅಂತಲೇ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಗುರುಬಲ ಸಿಗಬೇಕು ನಿಮಗೆ, ಗುರುಬಲ ಕೆಲಸ ಮಾಡಬೇಕು ನಿಮಗೆ ಅಂತ. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಶನಿ ಮಹಾದಶ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ ಎಲ್ಲ ಶನಿ ಪೀಡೆಗಳ ಪರಿಹಾರಕ್ಕೋಸ್ಕರವಾಗಿ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ಮಾಡ್ತಾ ಇರ್ತಕ್ಕಂಥದ್ದು ಮಹಾಚಂದ್ರಗ್ರಹಣ ಶಾಂತಿ ಹೋಮ. ಇದು ಬಹಳ ಇಂಪಾರ್ಟೆಂಟ್, ಯಾಕೆಂದರೆ ಚಂದ್ರಗ್ರಹಣ ಇದೆ. ಹಾಗೂ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಕುಬೇರ ಲಕ್ಷ್ಮಿ ಹೋಮ, ಇದೆಲ್ಲ ಮಾಡ್ತಕ್ಕಂಥದ್ದು. ಹಾಗೂ ವಿಶೇಷ ಪರಿಹಾರ ಸ್ವರೂಪ ನಿಮಗೆ ಇಲ್ಲಿ ಕಾಣ್ತಾ ಇರತಕ್ಕಂಥ ರಾ ಪೈರೈಟ್ ಧನಾಕರ್ಷಕ ಮಣಿಯನ್ನ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಅದನ್ನ ಅಭಿಮಂತ್ರಣೆ ಮಾಡಿ, ಗ್ರಹಣದ ಒಂದು ಹೋಮ ಇದೆಯಲ್ಲ ಅದೇ ಒಂದು ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಹೋಮ ಆಗಿರುತ್ತೆ, ಗ್ರಹಣದ ಒಂದು ಹೋಮ. ಸೊ ಗ್ರಹಣದ ದಿವಸ ಗ್ರಹಣ ಶಾಂತಿ ಹೋಮದಲ್ಲಿ ನಾವು ಈ ಒಂದು ಕುಬೇರ ಲಕ್ಷ್ಮಿ ಹೋಮವನ್ನ ಹಾಗೂ ಋಣಬಾಧಾ ನಿವಾರಕ ಮಹಾಗಣಪತಿ ಹೋಮವನ್ನ, ಚಂದ್ರಗ್ರಹಣ ಶಾಂತಿ ಹೋಮಗಳನ್ನು ಮಾಡಿ ಈ ವಿಶೇಷವಾಗಿರತಕ್ಕಂತಹ ಧನಾಕರ್ಷಕ ಮಣಿ ರಾ ಪೈರೈಟ್ ಅಂತ ಕರಿತೀವಿ, ತುಂಬಾ ರಾ, ಇದನ್ನ ನಾವೇನೂ ಇದು ಮಾಡೇ ಇಲ್ಲ, ಇದನ್ನ ಆಮೇಲೆ ಇದೇ ಕಲ್ಲನ್ನು ನಾವು ಪಾಲಿಶ್ ಮಾಡಿ ನಾವು ಬ್ರೇಸ್ಲೆಟ್ಗಳು
ರಿಂಗ್ಗಳನ್ನ ಮಾಡ್ತೀವಿ ಅಥವಾ ಉಂಗುರಗಳನ್ನ ಮಾಡ್ತೀವಿ ಅಥವಾ ಬೇರೆ ಬೇರೆಲ್ಲ ಮಾಡ್ತಿರಲ್ಲ, ಇದು ರಾ ಪೈರೈಟ್. ಇದು ಗೊತ್ತಲ್ಲ, ಇದು ಅದ್ಭುತವಾಗಿರ್ತಕ್ಕಂಥ ರಾ ಪೈರೈಟನ್ನು ಪ್ರತಿಯೊಬ್ಬರ ಸಂಕಲ್ಪ ಸೇವಾಕರ್ತಗಳು ಕೊಡ್ತಾ ಇದ್ದೇವೆ. ಈ ಒಂದು ಅದ್ಭುತವಾದ ಧನಾಕರ್ಷಕ ಮಣಿಯನ್ನು ಮಹಾಚಂದ್ರಗ್ರಹಣ ಶಾಂತಿಯ ದಿವಸ ಕುಬೇರ ಲಕ್ಷ್ಮಿ ಹೋಮ, ಆಶ್ಲೇಷ ಸರ್ಪಶಾಂತಿ ಹೋಮ, ಋಣಬಾಧಾ ನಿವಾರಕ ಗಣಪತಿ ಹೋಮ, ಸರ್ಪಶಾಂತಿ, ಆಮೇಲೆ ವಿಶೇಷವಾಗಿ ಚಂದ್ರಗ್ರಹಣ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಆದಾಗ ಇದು ನಿಮ್ಮ ದೇವರ ಮನೆಯಲ್ಲಾಗಿರ್ಬೋದು, ನಿಮ್ಮ ಲಾಕರಲ್ಲಾಗಿರ್ಬೋದು, ದುಡ್ಡಿಡುವಂತಹ ಜಾಗದಲ್ಲಾಗಿರ್ಬೋದು, ನಿಮ್ಮ ಅಂಗಡಿಗಳಲ್ಲಾಗಿರ್ಬೋದು, ನಿಮ್ಮ ಮನೆಗಳಲ್ಲಾಗಿರ್ಬೋದು, ಇದನ್ನು ಇಟ್ಕೊಳ್ತಕ್ಕಂಥದ್ದಿಲ್ಲ, ನಿಮ್ಮ ಪರ್ಸಲ್ ಕೂಡ ಇಟ್ಕೊಳ್ಬೋದು. ತುಂಬ ಕಾಂಪ್ಯಾಕ್ಟ್ ಆಗಿ ಚಿಕ್ಕದಾಗಿರ್ತಕ್ಕಂಥ ರಾ ಪೈರೈಟ್ ಇದು, ಒರಿಜಿನಲ್ ರಾ ಪೈರೈಟ್, ಇದು ಒರಿಜಿನಲ್ ಧನಾಕರ್ಷಕ ಮಣಿ. ಈ ಒಂದು ಧನಾಕರ್ಷಕ ಮಣಿಯನ್ನು ಪ್ರತಿಯೊಬ್ಬರಿಗೂ ನಾವು ಸಂಕಲ್ಪ ಸೇವೆಗೆ ನೋಡಿ, ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ. ಹಾಗೂ ಈ ವಿಶೇಷವಾದ ಧನಾಕರ್ಷಕ ಮಣಿಯನ್ನು ಈ ವಿಶೇಷವಾಗಿರತಕ್ಕಂಥ ಹೋಮಗಳಲ್ಲಿ ವಿಶೇಷ ಸಂದರ್ಭದಲ್ಲಿ, ಗ್ರಹಣ ಸಂದರ್ಭದಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ಧನಾಕರ್ಷಕ ಮಣಿಯನ್ನು ನಿಮಗೆಲ್ಲರಿಗೂ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ದಯವಿಟ್ಟು ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ಹಾಗೂ ಈಗ ಹೇಳಿದಂಥ ನಿಮ್ಮ ರಾಶಿ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ, ನೀವು ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೂ ತುಂಬ ಲಿಮಿಟೆಡ್ ಆಗಿ ಇರ್ತಕ್ಕಂಥ ಇದನ್ನು ನಾವು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ಗ್ರಹಣ ನೆನ್ಪಿಟ್ಕೊಳ್ಳಿ, ಗ್ರಹಣ ಯಾವಾಗಲೂ ಬರ್ತಲ್ಲ, ಅಪರೂಪದಲ್ಲಿ ಬರುವ ಗ್ರಹಣ ಇದು, ಆಚರಣೆಯಲ್ಲಿರುವ ಗ್ರಹಣ, ಪ್ರಭಾವವನ್ನು ಬೀರುವ ಗ್ರಹಣ. ಈ ಗ್ರಹಣದ ಒಂದು ಅದ್ಭುತವಾದಂತಹ ಪ್ರಸಾದವನ್ನು ನೀವು ಧಾರಣೆ ಮಾಡಿಕೊಳ್ಳಲೇಬೇಕು. ಪ್ರತಿಯೊಬ್ಬರು ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಡಲಿಕ್ಕೆ ಮರಿಬೇಡಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಇವರುಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟದ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು ಈ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ವಿಚಾರಗಳಿದ್ರೆ ಪುನಃ ಅದೇ ಹೇಳ್ತಾ ಇದ್ದೀನಿ ನಾನು, ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಸಹ ಓಂ ಚಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ನೋಡ್ತೇನೆ ಯಾರು ಇಲ್ಲಿ ತನಕ ವಿಡಿಯೋ ನೋಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನನಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.